ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಪನ್ನೀರ್ ಫ್ರೈಡ್ ರೈಸ್ ಮಾಡೋದನ್ನು ತೋರಿಸ್ತೀನಿ. ಅದಕ್ಕೆ ಮೊದಲಿಗೆ 2 ಈರುಳ್ಳಿ ಹಾಕಿದ್ದೀನಿ. ಬಾಣಲೆಗೆ ಎಣ್ಣೆ ಹಾಕಿ 2 ಈರುಳ್ಳಿ, 2 ಕ್ಯಾರೆಟು, ಒಂದು 8-10 ಬೀನ್ಸ್ ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಒಂದು ಹೆಚ್ಚಿಟ್ಕೊಂಡಿದ್ದೀವಿ. ಈಗ ನೋಡಿ ಇದನ್ನು ಫ್ರೈ ಮಾಡ್ತಾಯಿದ್ದೀವಿ. ಇದು ಸ್ಪ್ರಿಂಗ್ ಆನಿಯನ್ನು, ಇದು ಕೂಡ ಹಾಕಬೇಕು ಲಾಸ್ಟಲ್ಲಿ. ಈಗ ನೋಡಿ ಎಲ್ಲ ಫ್ರೈ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಮತ್ತೆ ಇದು ಹಾಕಬೇಕು. ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅನ್ನ ನೋಡಿ ರೆಡಿ ಇದೆ, ರೈಸ್ ಕುಕ್ಕರಲ್ಲಿ ಬೇಯಿಸಿದ್ದು. ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕಿದೆಲ್ಲ ತರಕಾರಿ ಫ್ರೈ ಆಗ್ತಾಯಿದೆ. ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಲಾಸ್ಟಲ್ಲಿ ಸ್ಪ್ರಿಂಗ್ ಆನಿಯನ್ ಇರುತ್ತಲ್ಲ, ಈರುಳ್ಳಿದು ಅದರದ್ದೇ ಬಂದಿರುತ್ತಲ್ಲ ಗಿಡ, ಗ್ರೀನ್ ಸ್ಪ್ರಿಂಗ್ ಆನಿಯನ್ನಲ್ಲಿ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ಸ್ವಲ್ಪ ಸಾಲ್ಟ್ ಹಾಕಬೇಕು ಇದಕ್ಕೆ. ನಂತರ ರೈಸ್ ಮಿಕ್ಸ್ ಮಾಡಿದ ಮೇಲೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಬೇಕು. ಈಗ ನೋಡಿ ಪನ್ನೀರು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಇದು ಸೋಯಾ ಸಾಸು ಮತ್ತು ವಿನೆಗರು ಇದು ಕೂಡ ಹಾಕಬೇಕು. ಸ್ವಲ್ಪ ನೋಡಿ ಸೋಯಾ ಸಾಸ್ ಹಾಕಿದ್ದೀವಿ, ವಿನೆಗರ್ ಕೂಡ ಸ್ವಲ್ಪ ಹಾಕಿದ್ದೀವಿ. ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಎಲ್ಲ ತರಕಾರಿ ಉದ್ದುದ್ದಕ್ಕೆ ಹೆಚ್ಕೊಂಡಿರಬೇಕು, ಸಣ್ಣಗೆ ಚೆನ್ನಾಗಿರುತ್ತೆ. ನೋಡಿ ಫ್ರೈ ಆಗಿದೆ. ಈಗ ಆಲ್ಮೋಸ್ಟ್ ಆಲ್ ಆಗಿದೆ. ಈಗ ಸೋಯಾ ಸಾಸ್ 1 ಸ್ಪೂನು, ವಿನೆಗರ್ 1 ಸ್ಪೂನ್ ಹಾಕಿದೆ. ಇದಕ್ಕೆ ಟೇಸ್ಟ್ ಬರುತ್ತೆ ಚೆನ್ನಾಗಿ. ನೋಡಿ ಈಗ ರೈಸ್ ಮಿಕ್ಸ್ ಮಾಡ್ತಾ ಇದ್ದೀವಿ. ರೈಸು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ತರಕಾರಿಗೆ ಎಲ್ಲ ಮಿಕ್ಸ್ ಆಗೋವಂತೆ ರೈಸು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಎಲ್ಲ ಅನ್ನ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಬೇಕು ಇದನ್ನು. ನಂತರ ಹೆಚ್ಚಿಟ್ಕೊಂಡಿರೋ ಪನ್ನೀರು, ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಹಾಕಬೇಕು ಲಾಸ್ಟಲ್ಲಿ. ಇನ್ನೊಂದು ಸ್ವಲ್ಪ ತೆಗೆದಿಟ್ಟಿದ್ವಿ, ಎಲ್ಲ ಒಗ್ಗರಣೆ ಇನ್ನೊಂದು ಸ್ವಲ್ಪ ಹಾಕಿದ್ವಿ, ಕಡಿಮೆ ಬೀಳುತ್ತಂತ. ನೋಡಿ ಲಾಸ್ಟಲ್ಲಿ ಪನ್ನೀರು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಸಣ್ಣಗೆ ಹೆಚ್ಚಿ, ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ರೈಸಲ್ಲಿ. ನೋಡಿ ಇದು ಕ್ಯಾರಿಯರ್ಗೆ ಕಟ್ಟೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಇದು ಎಲ್ಲ ರಿಚ್ ಫುಡ್. ಇದು ತರಕಾರಿ ಎಲ್ಲ ಹಾಕಿರ್ತೀವಿ, ಪನ್ನೀರ್ ಇರುತ್ತೆ, ಎಲ್ಲ ಹೆಲ್ದಿ ಫುಡ್ ಇದು. ನೋಡಿ ಎಲ್ಲ ರೆಡಿಯಾಗಿದೆ. ಈಗ ಪನ್ನೀರ್ ಫ್ರೈಡ್ ರೈಸು ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿತ್ತಂತ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ ಈಗ ನೋಡಿ ಈಗ ಪನ್ನೀರ್ ಫ್ರೈಡ್ ರೈಸು ರೆಡಿಯಾಗಿದೆ. ಕ್ಯಾರಿಯರ್ಗೆ ಕಟ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ನೀವು ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ರೆಸಿಪಿಗಳನ್ನು, ಈಸಿ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟು.
ನೀವು ಮಾಡಿ ನೋಡಿ. ತುಂಬ ಈಸಿ ರೆಸಿಪಿ ಇದು, ತುಂಬಾ ಬೇಗ ಕೂಡ ಆಗುತ್ತೆ ಇದು. ಕ್ಯಾರಿಯರ್ಗೆ ಕಟ್ಟೋಕ್ಕೆ ತುಂಬ ಚೆನ್ನಾಗಿರುತ್ತೆ.